ಪದೇ ಪದೇ CM ಬದಲಾವಣೆ ಕೂಟ್ ಕೇಳ್ತಾ ಇದೆ. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು ಸಹಿತ ಪದೇ ಪದೇ CM ಬದಲಾವಣೆ ಆಗ್ತಾರೆ ಅಂತ ಅದು ನಿಜಾನ ಸರ್? ಏನು ಬದಲಾವಣೆ ಆಗಲ್ಲ, ಅವರೇ ಇರ್ತಾರೆ. ಈ ಪರಮೇಶ್ವರ್ ಅವರೆಲ್ಲ ದೆಹಲಿ ಹೊಂಟಿದ್ದಾರೆ ಸರ್. ಈ DK ಶಿವಕುಮಾರ್ ಅವರು ದೂರು ಕೊಡೋಕ್ಕೆ ಅವ್ರ ಅಭಿಮಾನಿಗಳೆಲ್ಲ CM ಅವರೇ ಅಂತ ಹೇಳ್ತಿದ್ದಾರೆ ಅಂತೇಳಿ. ಆ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ ಸರ್. ನವೆಂಬರ್ನಲ್ಲಿ CM ಬದಲಾವಣೆ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ ಸರ್, ಇದು ನಿಜಾನಾ ಸರ್? ಇದು ಮಾಧ್ಯಮದವ್ರು ನೀವೇ ಜಾಸ್ತಿ ಹೇಳ್ತಾ ಇದ್ದೀರಿ. ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಇದಕ್ಕೊಂದು ಹೈಕಮಾಂಡ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರನ್ನ ಬದಲಾವಣೆ ಪ್ರಶ್ನೆನೇ ಇಲ್ಲ. ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಅಂತ ಮಾತಾಡೋಣ. ಕೆಲಸ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಗ್ಯಾರಂಟಿ ಕಾರ್ಯಕ್ರಮ. ಈಗ ನಾಳೆ ಒಳ್ಳೆ ಬಡ್ಜೆಟ್ ಕೂಡ ಕೊಡ್ತಾರೆ. ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಒಳ್ಳೇದು ಮಾಡ್ತಾರೆ. ಬದಲಾವಣೆ ಪ್ರಶ್ನೆ ಇಲ್ಲ. ಅಲ್ಲ, ಕಾರ್ಯಕರ್ತರು ಮುಂದಿನ CM DK ಶಿವಕುಮಾರ್ ಅಂತ ಅಲ್ಲೆಲ್ಲಿ ಘೋಷಣೆ ಆಗ್ತಾ ಇದ್ದಾರೆ, ಕೆಲವೊಂದು ಕಡೆ ಸತೀಶ್ ಜಾರಕಿಹೊಳಿ ಅಂತ ಆಗ್ತಾ ಇದ್ದಾರೆ. ಅವರಿಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸ